ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ತುಂಬಾ ಸುಂದರ ಸ್ಥಳ ಅಲ್ಲವಾ? ಸಮುದ್ರ ತೀರದಲ್ಲಿ ಇಂತಹ ಒಂದು ಸುಂದರ ಸ್ಥಳ. ನಾನು ಹೇಳಿದೆನಲ್ಲ, ಫ್ರಾನ್ಸಿಸ್ ಝೇವಿಯರ್ ಅವರು ತಂಗಿದಂತ ಗುಹೆಯ ಮೇಲೆಯೇ ಈ ರೀತಿಯೊಂದು ಸುಂದರವಾದ ಶಿಲುಬೆಯನ್ನು ಇಟ್ಟಿದ್ದಾರೆ. ನೀವು ಬಂದರೆ ಇದನ್ನೆಲ್ಲ ನೋಡಿ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಹೋಗಬಹುದು. ತುಂಬಾ ಸುಂದರವಾದ ಪ್ಲೆಸೆಂಟ್ ಆದ ಒಂದು ಸ್ಥಳ ಇಲ್ಲಿ. ಸರಿ, ಈ ದಿನದಲ್ಲಿ ಒಂದು ವಾಕ್ಯವನ್ನು ನಿಮ್ಮೊಟ್ಟಿಗೆ ಹೇಳುವಂತೆ ದೇವರು ಕೊಟ್ಟಿದ್ದಾರೆ. ಯಾವ ವಾಕ್ಯ ಅಂದುಕೊಳ್ಳುತ್ತೀರಾ? ನೀವು ಸತ್ಯವೇದದಲ್ಲಿ ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 2ನೇ ವಾಕ್ಯ. ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎರಗಿ ನಿಲ್ಲದು. ಶಾಪ. ಅನೇಕರೊಳಗೆ ಭಾರ ಏನೆಂದರೆ, ಇವರು ನನ್ನನ್ನು ಶಪಿಸಿದರು, ನನ್ನ ಅತ್ತೆ, ನನ್ನ ಸೊಸೆ, ನನ್ನ ಹೆತ್ತವರೇ ನನ್ನನ್ನು ಶಪಿಸಿ ಬಿಟ್ಟರು, ನೀನು ಹಾಗೆ ಆಗುತ್ತೀಯ, ಹೀಗೆ ಆಗುತ್ತೀಯ ಅಂದರು. ಆದ್ದರಿಂದ ಹೃದಯದಲ್ಲೊಂದು ಕಳವಳ. ಕೆಲಸ ಮಾಡೋ ಸ್ಥಳದಲ್ಲಿ, ಇರುವಂತಹ ಸ್ಥಳದಲ್ಲಿ, ಪಕ್ಕದ ಮನೆಯಲ್ಲಿ, ಎದುರು ಮನೆಯಲ್ಲಿ ಯಾರೋ ಒಬ್ಬರು ಶಾಪವನ್ನು ನುಡಿದು ಬಿಟ್ಟರು ಅಷ್ಟೇ ಎಂಬಂತ ಭಯ ಅನೇಕರಲ್ಲಿ. ಆದರೆ ಬೈಬಲ್ ವಾಕ್ಯ ಏನ್ ಹೇಳುತ್ತದೆ ಗೊತ್ತಾ? ದೇವರು ಹೇಳುತ್ತಾರೆ, ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎದುರು ನಿಲ್ಲದು, ಫಲಿಸದು, ಅದು ನಿಮ್ಮನ್ನು ಬಾಧಿಸದು. ಸುಮ್ಮನೆ ಕಂಡವರೆಲ್ಲ ನಿಮ್ಮನ್ನು ಶಪಿಸಿದರೆ ಅದು ಫಲಿಸುತ್ತದಾ? ಇಲ್ಲ. ಯಾರಾದರೂ ನಿಮ್ಮಿಂದ ಬಾಧಿಸಲ್ಪಟ್ಟು ಅವರ ಹೃದಯ ಗಾಯಗೊಂಡು, ಒಬ್ಬ ವಿಧವೆ, ಯಾರೋ ದಿಕ್ಕಿಲ್ಲದವರು, ಬಡವರು, ನೀವು ಅವರನ್ನು ಅಲ್ಪವಾಗಿ ಮಾತನಾಡಿ ಹಾಗೆ ನಿಜವಾಗಿಯೂ ಬಾಧಿಸಲ್ಪಟ್ಟು ಶಪಿಸಿದರೆ ಅದು ಫಲಿಸುತ್ತದೆ. ಆದ್ದರಿಂದಲೇ ನಾವು ಗಮನವಾಗಿರಬೇಕು, ಯಾರನ್ನು ಗಾಯಗೊಳಿಸಬಾರದು. ಮುಖ್ಯವಾಗಿ ವಿಧವೆಯರು, ತಂದೆ ಇಲ್ಲದ ಮಕ್ಕಳು, ಬಡವರು, ಅವರನ್ನೆಲ್ಲ ಅಲ್ಪವಾಗಿ ನೆನೆಸಿ ವೇದನೆ ಪಡಿಸಬಾರದು. ಅವರು ಹೃದಯದಲ್ಲಿ ವೇದನೆ ಪಟ್ಟರೆ ಶಾಪವಾಗಿ ಬದಲಾಗುತ್ತದೆ. ಆದ್ದರಿಂದ ನಾವು ಇರುವಲ್ಲಿ ಬಹಳ ಗಮನವಾಗಿರಬೇಕು. ಯಾರನ್ನು ಘಾಸಿಗೊಳಿಸುವಂತೆ ನಾವು ಮಾತನಾಡಬಾರದು, ಸರಿನಾ? ಆದ್ದರಿಂದ ನಾವು ಯಾರನ್ನಾದರೂ ವೇದನೆ ಪಡಿಸಿ, ದುಃಖಪಡಿಸಿ ಆ ಶಾಪ ಬಂದರೆ ಅದು ಫಲಿಸುತ್ತದೆ. ಹಾಗಲ್ಲದೆ ಸುಮ್ಮನೆ ಯಾರೋ ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿನಿಂದ ಶಾಪ ಹಾಕಿದರೆ ಸ್ವಲ್ಪವೂ ಭಯಪಡಬೇಡಿರಿ, ಆ ಶಾಪವೆಲ್ಲ ಏನು ಮಾಡದು, ಫಲಿಸದು. ಒಂದು ವೇಳೆ ನಾವು ಹಾಗೆ ಏನಾದರೂ ತಪ್ಪು ಮಾಡಿ ಶಾಪ ಬಂದಿದ್ದರು, ಪೂರ್ವಜರ ಪಾಪದಿಂದ ಶಾಪ ಬಂದಿದೆ, ಆದ್ದರಿಂದ ಈ ಕುಟುಂಬದವರು ನಮ್ಮನ್ನು ಶಪಿಸಿದ್ದಾರೆ, ಆ ಶಾಪ ಹಿಂಬಾಲಿಸಿ ಬರುತ್ತಿದೆ ಅಂದರೂ ಕೂಡ ಗಲಾತಿಯ 3:13 ಬೈಬಲ್ನಲ್ಲಿ ಇದೆ, ಯೇಸು ನಮಗಾಗಿ ಶಿಲುಬೆಯಲ್ಲಿ ಶಾಪವಾದನು. ಹಾಗಾದ್ರೆ ಶಿಲುಬೆಯಲ್ಲಿ ನಮ್ಮ ಪಾಪ ವ್ಯಾಧಿಗಳನ್ನು ಮಾತ್ರ ಹೊರಲಿಲ್ಲ, ನಮ್ಮ ಶಾಪವನ್ನು ಕೂಡ ಹೊತ್ತನು. ನಿಮಗೆ ವಿರೋಧವಾಗಿ ಯಾವುದೇ ವಿಧವಾದ ಶಾಪವಾಗಿದ್ದರೂ, ಮನುಷ್ಯರಿಂದ ಉಂಟಾದ ಶಾಪ ಇಲ್ಲ, ನಮ್ಮನ್ನು ಸೃಷ್ಟಿಸಿದಂತ ದೇವರಿಂದ ನಮ್ಮ ಜೀವಿತದಲ್ಲಿ ಕೆಲವು ಶಾಪ ನಮ್ಮ ಪಾಪಗಳ ನಿಮಿತ್ತ ಬಂದಿರಬಹುದು. ಆ ಶಾಪ ಯಾವುದರಿಂದ ಬಂದಂತ ಶಾಪವಾಗಿದ್ದರೂ ಎಲ್ಲ ಶಾಪವನ್ನು ಮಾರ್ಪಡಿಸುವಂತ ಬಲವು ಯೇಸುವಿನ ರಕ್ತಕ್ಕೆ ಇದೆ. ಯಾಕೆಂದ್ರೆ ಶಿಲುಬೆಯಲ್ಲಿ ನಮಗಾಗಿ ಶಾಪವಾದನು. ತಲೆಯಲ್ಲಿ ಮುಳ್ಕಿರೀಟ ಹಾಕಿದರಲ್ಲ, ಆ ಮುಳ್ಳುಗಳು ಶಾಪವನ್ನು ಸೂಚಿಸುತ್ತದೆ. ಮನುಷ್ಯರ ಶಾಪ ನನ್ನ ಮೇಲೆ ಬರಲಿ ಎಂದು ಯೇಸು ನಮ್ಮ ಶಾಪಗಳನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ಶಾಪವಾದನು. ಆದ್ದರಿಂದಲೇ ಯೇಸುವೆ ನನಗಾಗಿ ಶಿಲುಬೆಯಲ್ಲಿ ಶಾಪವಾದಿರಿ, ಈ ಶಾಪದಿಂದ ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಎಂದು ಪ್ರಾರ್ಥಿಸಿದ ಕೂಡಲೇ ಶಾಪದ ಕಟ್ಟುಗಳು ಕಡಿಯಲ್ಪಡುತ್ತವೆ. ಅದರ ನಂತರ ಶಾಪ ಆಶೀರ್ವಾದವಾಗಿ ಬದಲಾಗುತ್ತದೆ. ಇದುವೇ ಯೇಸುವಿನ ಶಿಲುಬೆಯಲ್ಲಿ ನಮಗೆ ಸಿಗುವಂತ ಇನ್ನೊಂದು ದೊಡ್ಡ ಆಶೀರ್ವಾದ. ಆದ್ದರಿಂದ ಯಾರೋ ಶಪಿಸಿದರು ಎಂದು ಸೋತು ಹೋಗಬೇಡಿ, ಭಯಪಡಬೇಡಿ. ಕಾರಣವಿಲ್ಲದೆ ಎಷ್ಟೇ ಜನರು ಶಪಿಸುತ್ತಾ ಇದ್ದರೂ ಅದು ನಿಮಗೆ ಆಶೀರ್ವಾದವಾಗಿ ಬದಲಾಗುತ್ತದೆ. ನಿಜವಾಗಿ ಶಾಪದಿಂದ ಬಾಧಿಸಲ್ಪಟ್ಟಿದ್ದರೆ ಯೇಸುವಿನ ಬಳಿಗೆ ಬನ್ನಿ, ಶಿಲುಬೆ ನೋಡಿ ಪ್ರಾರ್ಥಿಸಿ, ಶಾಪ ಆಶೀರ್ವಾದವಾಗಿ ಮಾರ್ಪಡುತ್ತದೆ. ಪ್ರಾರ್ಥಿಸುವಿರಾ? ಅಪ್ಪ, ನಿಮಿತ್ತವಿಲ್ಲದೆ ಕೊಟ್ಟ ಶಾಪ ಎದುರು ನಿಲ್ಲದು ಎಂದು ಹೇಳಿದ್ದೀರಿ. ಕಾರಣವಿಲ್ಲದೆ ನನ್ನನ್ನು ಶಪಿಸುವವರನ್ನು ನಾನು ಆಶೀರ್ವದಿಸಿ ಪ್ರಾರ್ಥಿಸುತ್ತೇನೆ. ಆ ಶಾಪ ನನಗೆ ಬರದು, ನನ್ನನ್ನು ಬಾಧಿಸದು. ನಿಮಗೆ ಸ್ತೋತ್ರ. ನನ್ನ ಕುಟುಂಬದಲ್ಲಿ, ನನ್ನ ಜೀವಿತದಲ್ಲಿ ಸಂತತಿಯಾಗಿ ಬರುವ ಶಾಪ ಇಲ್ಲ, ನನ್ನ ಅವಿಧೇಯತೆಯಿಂದ ಬಂದಂತ ಶಾಪವನ್ನು ನೀವು ಶಿಲುಬೆಯಲ್ಲಿ ಹೊತ್ತೀರಿ. ಯೇಸು ಕ್ರಿಸ್ತನ ರಕ್ತದ ಬಲದಿಂದ ಶಾಪಗಳು ಮಾರ್ಪಡಲಿ, ಆಶೀರ್ವಾದ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.